ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 8th ಆಫ್ ಮೇ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಲೆಟ್ಸ್ ಫಸ್ಟ್ ಟಾಕ್ ಅಬೌಟ್ ಗೋದ್ರೇಜ್ ಪ್ರಾಪರ್ಟೀಸ್. ಓಕೆನಾ? ಸೊ ಗೈಸ್, ಗೋದ್ರೇಜ್ ಪ್ರಾಪರ್ಟೀಸ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ. ನಾನು ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಆಗ್ತಿತ್ತು. ಅದೇ ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಕೊಟ್ಟು ನೋಡಿ ಫಾಲ್ ಆಗಿದೆ. ಇದನ್ನ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಈ ಫಾಲ್ನ ಇದನ್ನ ರೀಟೆಸ್ಟ್ ಅಂತಾನೂ ಹೇಳ್ಬೋದು, ಆರ್ ಎಲ್ಸ್ ಇಲ್ಲಿ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಅಂದರೆ ಈ ಬ್ರೇಕ್ ಡೌನ್ ನೋಡಿ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ ಅಂತಾನೂ ಹೇಳ್ಬೋದು. ಲೆಟ್ ಮಿ ಟೆಲ್ ಯು ವೈ. ಏನಕ್ಕೆ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳ್ತೀನಿ. ಒಂದು, ಫಸ್ಟು ನೋಡಿ ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಇದು ನೋಡಿ, ದಿಸ್ ಈಸ್ ಸಪೋರ್ಟ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್. ಪ್ರೈಸು ಸಪೋರ್ಟ್ ಝೋನ್ ಮೇಲೆ ಬಂದ. ಒಂದು ರೀಸನ್ ನಂಬರ್ 2 ಈಸ್ ಫಿಬೋನಾಚಿ ಹಾಕ್ತೀನಿ. ಓಕೆನಾ? ಫಿಬೋನಾಚಿನ ನೋಡ್ಕೊಳ್ಳಿ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ಪ್ರೈಸು ಎಕ್ಸಾಕ್ಟಾಗಿ 618 ಲೆವೆಲ್ಸ್ ಮೇಲ್ಗಡೆಯಿಂದಾನೆ, ಅಂದರೆ ಗೋಲ್ಡನ್ ರೇಷಿಯೋ ಲೆವೆಲ್ಸ್ ಮೇಲಿಂದಾನೆ ಸಪೋರ್ಟ್ ತಗೊಂಡಿದೆ. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, 15 minute ಟೈಮ್ ಫ್ರೇಮಲ್ಲಿ ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಪ್ರೈಸು ನೋಡಿ ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಅರ್ಥ ಆಯ್ತಾ? ಇದು ರೆಸಿಸ್ಟೆನ್ಸ್ ಝೋನ್ ನೋಡಿ. ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ದಿಸ್ ಈಸ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಸೊ ನಾಳೆ ಪ್ರೈಸ್ ಯಾವಾಗ ಈ ರೆಸಿಸ್ಟೆನ್ಸ್ ಝೋನ್ ಮೇಲ್ಗಡೆ ಸಸ್ಟೈನ್ ಆಗುತ್ತೋ ಅವಾಗ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಸೊ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 2140. 2140 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಝೋನ್. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 is gonna bet 2160 will be your target number 1. ಟಾರ್ಗೆಟ್ ನಂಬರ್ 2 ಬಂದು 2200. ಅರ್ಥ ಆಯ್ತಾ? ರೌಂಡ್ ನಂಬರ್ ಸೈಕಲಾಜಿಕಲ್ ಲೆವೆಲ್ಸ್ ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಗೈಸ್, ಬೈ ವೆನ್ ಪ್ರೈಸ್ ಕ್ರಾಸಸ್ ಅಬವ್ 2140, 2160 will be your target number 1. 2200 will be your target number 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ನೋಡಿ, ಈ ಲೋ ಕೆಳಗಡೆ ನೋಡಿ, ಈ ಲೋ ಕೆಳಗಡೆ ಪ್ರೈಸು ಬ್ರೇಕ್ ಆಗಬೇಕು. ಅವಾಗ ಮಾತ್ರ ಸೆಲ್ಲಿಂಗ್ ನೋಡಿ. ಅದಕ್ಕೇನೆ ಲೆಟ್ ಅಸ್ ಮೂವ್ ಆನ್ ಟು 1 hour ಟೈಮ್ ಫ್ರೇಮ್. ಸೊ ನೋಡಿ, ಏನಕ್ಕೆ ಅಂದರೆ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ದಿಸ್ ಲೋ ಕಮ್ಸ್ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್. ಸೊ 618 ಲೆವೆಲ್ಸ್ ಏನಾರ ಬ್ರೇಕ್ ಡೌನ್ ಕೊಟ್ಟರೆ ಪ್ರೈಸು ಆಟೋಮೆಟಿಕ್ ಆಗಿ ಫಾಲ್ ಆಗುತ್ತೆ ಅಂತ. ಸೊ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2050. ಅರ್ಥ ಆಯ್ತಾ? 2050 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2050 or 2060. ಅರ್ಥ ಆಯ್ತಾ? 2050 or 2060 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 2025. ಟಾರ್ಗೆಟ್ ನಂಬರ್ 2 ಬಂದು 2000 ಲೆವೆಲ್ಸ್. ಅರ್ಥ ಆಯ್ತಾ? ದಿಸ್ ವಿಲ್ ಬಿ ಅವರ್ ಅಲ್ಟಿಮೇಟ್ ಟಾರ್ಗೆಟ್ ಫಾರ್ ಸೆಲ್ಲಿಂಗ್. 2050 or 2060 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2025 will be your target number 1. 2000 will be your target number 2.
ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಇಂಡಸ್ ಇಂಡ್ ಬ್ಯಾಂಕ್. ಓಕೆನಾ? ಸೊ ಗೈಸ್, ಇಂಡಸ್ ಇಂಡ್ ಬ್ಯಾಂಕ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ. ಫಸ್ಟು ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಅರ್ಥ ಆಯ್ತಾ? ಈ ಝೋನ್ ಬಂದು ನೋಡಿ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ನೆಕ್ಸ್ಟು ಇದು ನೋಡಿ, ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್. ಓಕೆನಾ? ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡಿ, ನಾನು ರೀಸೆಂಟ್ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ದಿಸ್ ಈಸ್ ದ ನೆಕ್ಲೈನ್. ಓಕೆನಾ? ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ನೆಕ್ಲೈನು ದಟ್ ಫಾಲ್ಸ್ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್. ಸೊ ಮಲ್ಟಿಪಲ್ ರೀಸನ್ಸ್. ಒಂದು ಸಪೋರ್ಟ್ ಝೋನ್, ಇನ್ನೊಂದು ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಸಪೋರ್ಟ್ ಝೋನ್ ಇದೆ, ಇನ್ನೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಓಕೆನಾ? ಸೊ ಇವಾಗ ಪ್ರೈಸು ಐದರ್ ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಮೇಲಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಸೊ ನೋಡಿ, ಪ್ರೈಸು ನಾಳೆ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಬೈ ವೆನ್ ಪ್ರೈಸ್ ಕ್ರಾಸಸ್ 840 ಲೆವೆಲ್ಸ್. 840 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ವೇಟ್ 847 or 846 will be your target number 1. This will be your target number 1, and target number 2 will be this zone, that will be 856. ಅರ್ಥ ಆಯ್ತಾ? 840 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 847 or 846 will be your target number 1. 856. ಓಕೆನಾ? ದಿಸ್ ವಿಲ್ ಬಿ your target number 2. ಓಕೆನಾ? This was related to buying. Now let us talk about selling. So guys, ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ, ಪ್ರೈಸು ನೋಡಿ ಈ ಸಪೋರ್ಟ್ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 815 ಲೆವೆಲ್ಸ್. 815 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಟ್ 810. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 800. ಅರ್ಥ ಆಯ್ತಾ? ಈ ಮೊಮೆಂಟಮ್ ಎಲ್ಲಿ ಬಂತು? ದಿಸ್ ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2, ದಟ್ ವಿಲ್ ಬಿ 800. ಅರ್ಥ ಆಯ್ತಾ? 815 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 810 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 800 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.